ಕಳೆದ ಹಲವು ದಿನಗಳಿಂದ ಬರೀ ಬಿಡದಿ ಸುತ್ತಮುತ್ತ ಮಾತ್ರ ಸದ್ದು ಮಾಡ್ತಾ ಇಲ್ಲ, ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಅದು ನಾನಾ ಕಾರಣಗಳಿಗಾಗಿ. ಬರೀ AI ಪವರ್ಡ್ ಸಿಟಿ ಆಗ್ಲಿಕ್ಕೆ, ಟೌನ್ಶಿಪ್ ಆಗ್ಲಿಕ್ಕೆ ಮಾತ್ರ ಸುದ್ದಿ ಆಗ್ತಾ ಇಲ್ಲ. ಹಲವು ವಿಚಾರಗಳಿಂದ, ಅಂದ್ರೆ ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಅಲ್ಲಿಯ ಜನಜೀವನ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ, ಅದರ ಜೊತೆಗೆ ರಾಜಕೀಯ ಮೇಲಾಟ. ಇಲ್ಲಿ ಯಾರು ಜಿದ್ದನ್ನ ಸಾಧಿಸಬೇಕು, ಸಾಧಿಸಬಾರದು, ಮುಂದಿನ ಚುನಾವಣೆ ಆಗಿರಬಹುದು, ಆ ಪ್ರಾಂತ್ಯದಲ್ಲಿ ಪ್ರಬಲ ನಾಯಕರಾಗ್ಲಿಕ್ಕೆ ಹೊರಟಿರುವವರು, ಹೀಗೆ ಹಲವು ವಿಚಾರಗಳನ್ನ ಒಳಗೊಂಡು ಬಿಡದಿಯ ಈ ಟೌನ್ಶಿಪ್ ಸದ್ಯಕ್ಕೆ ಸುದ್ದಿ ಮಾಡ್ತಾ ಇದೆ, ಸದ್ದಾಗ್ತಾ ಇದೆ, ಚರ್ಚೆ ನಾನಾ ಕಡೆ ನಡೀತಾ ಇದೆ. ಹಾಗಾದ್ರೆ ಇವತ್ತಿನ ಟಾಪ್ ಸ್ಟೋರಿ ನಂಬರ್ 1, ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ರಾಜಕೀಯ ಬಣ್ಣ ಕಟ್ಟಲಾಗ್ತಾ ಇದೆ. ಲೆಟ್ಸ್ ಹಾವ್ ಅ ಲುಕ್. ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ರಾಜಕೀಯ ಬಣ್ಣ. ರಾಜಕೀಯ ಇಲ್ಲದೆ ಬಣ್ಣ ಬರುತ್ತಾ? ಖಂಡಿತ ಬರಲ್ಲ. ಒಂದೇ ಯೋಜನೆ, 4 ಸರ್ಕಾರ, 3 ಪಕ್ಷಗಳು. ಎಸ್, ವೆರಿ ಇಂಟ್ರೆಸ್ಟಿಂಗ್. ಯಾರ ವಾದ ಸರಿ, ಯಾವ ವಾದ ತಪ್ಪು? ಖಂಡಿತವಾಗ್ಲೂ ನಾವು ಅದನ್ನ ನಿಸ್ಸಂಶಯವಾಗಿ ಹೇಳ್ತಾ ಇದ್ದೀವಿ. ಆಡಳಿತ ವಿಪಕ್ಷಗಳ ಮಧ್ಯೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಸಮರ ಅಂತೂ ಖಂಡಿತವಾಗ್ಲೂ ನಡೀತಾ ಇದೆ. ಬಿಡದಿ ಬಡಿದಾಟ, ಬಿಡದಿ ಭೂಚಕ್ರ, ರಾಜಕೀಯ ನಿಲುವಿನ ಯೂ ಟರ್ನು, ಆ ಟರ್ನು ಎಲ್ಲವನ್ನು ನೋಡ್ತಾ ಹೋಗೋಣ. ಅಧಿಕಾರ ಹಿಡಿದ್ರೆ ಅಭಿವೃದ್ಧಿಯ ಕನಸು, ವಿಪಕ್ಷದಲ್ಲಿದ್ದಾಗ ಮಾತ್ರ ಹೋರಾಟ. ಆದ್ರೆ ರಾಜ್ಯದ ಪಕ್ಷಗಳನ್ನ ನಂಬಿದ ಜನರಿಗೆ ಸಿಕ್ಕಿದ್ದೇನ್ರಿ ಅಂತ ಹೇಳಿದ್ರೆ ಏನಿಲ್ಲ. ಅವತ್ತು ಬೆಂಬಲಿಸಿದ್ದವರು ಇವತ್ತು ವಿರೋಧ ಮಾಡ್ತಾ ಇದ್ದಾರೆ, ಇವತ್ತು ವಿರೋಧ ಮಾಡ್ತಾ ಇದ್ದವರು ಅವತ್ತು ಬೆಂಬಲಿಸ್ತಾ ಇದ್ರು. ಇದು ಅಂದ್ರೆ ರಾಜಕೀಯ ಬಣ್ಣ. 2006ರಿಂದ 26ರವರೆಗೆ 20 ವರ್ಷಗಳ ನಡುವೆ ಬಿಡದಿಗಾಗಿ ಏನೆಲ್ಲ ನಡೀತು, ಎಲ್ಲ ಡೀಟೇಲ್ಸ್ ನಾವು ನೋಡ್ತಾ ಹೋಗ್ಬೇಕು. ಕಾರಣ ಇಷ್ಟೇನೆ, ಈಗ ನೀವು ನೋಡಿದಿರಿ, ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ ಆ ಕ್ಷೇತ್ರದ ಜನತೆ, ಅಂದ್ರೆ ಮಾಗಡಿ ಸುತ್ತಮುತ್ತ ಮತ್ತು ಬಿಡದಿಯ ಈ ಟೌನ್ಶಿಪ್ಗೆ ಸಂಬಂಧಪಟ್ಟಂತ ಅನೇಕರು ಅಲ್ಲಿ ಸಂಪೂರ್ಣವಾಗಿ ಈ ಯೋಜನೆಗೆ ಸೈನ್ ಹಾಕ್ತಾ ಇಲ್ಲ, ಒಪ್ಪಿಗೆ ಕೊಡ್ತಾ ಇಲ್ಲ. ಅದು ಆಡಳಿತ ಪಕ್ಷದವ್ರಿಗೂ ಗೊತ್ತಿದೆ, ವಿರೋಧ ಪಕ್ಷದವ್ರಿಗೂ ಗೊತ್ತಿದೆ. ವಿಧಾನಸೌಧಕ್ಕೆ ಬನ್ರಿ ಚರ್ಚೆ ಮಾಡೋಣ ಅಂತ ಹೇಳೋರು ಇದ್ದಾರೆ. ಪ್ರತಿಭಟನೆ ಇಲ್ಲೇ ನಡೀತಾ ಇದೆ ಅಂತ ಹೇಳಿ ಚೇರ್ನ ಖಾಲಿ ಬಿಟ್ಬಿಟ್ಟು ಮುಖ್ಯಮಂತ್ರಿಗಳನ್ನ ಆಹ್ವಾನಿಸಿ, ಎಸ್, HD ಕುಮಾರಸ್ವಾಮಿ ನೇತೃತ್ವದಲ್ಲಿಯೂ ಕೂಡ ಇಲ್ಲಿ ಹೋರಾಟ ನಡೀತಾ ಇದೆ. ಹಾಗಾಗಿ ಕಾಂಗ್ರೆಸ್ನವ್ರು ಹೇಳ್ತಾ ಇರೋ ವಾದ ಏನು? ನಾವು ರೈತರನ್ನ ಮಾತನಾಡಿಸ್ತೀವಿ, ಆದ್ರೆ ಅವರು ಬರೀ ರೈತರಲ್ಲ, ದಳದವರು ಅನ್ನುವ ಹೊಸ ಬಣ್ಣ, ರಾಜಕೀಯ ಬಣ್ಣ ಬಳಿತಾ ಇದ್ದಾರೆ. ಹಾಗಾದ್ರೆ ವಾಟ್ ಈಸ್ ದ ಫ್ಯಾಕ್ಟ್ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಎಸ್, ಮುಂದಿನ ಅಪ್ಡೇಟ್. ದಿಸ್ ಇಸ್ ಅಬೌಟ್ ಬಿಡದಿ ಟೌನ್ಶಿಪ್. ಟಾಪ್ ಸ್ಟೋರಿ 1, ಬಿಡದಿ ಟೌನ್ಶಿಪ್ ಈಗ ಕೇವಲ ಅಭಿವೃದ್ಧಿ ಯೋಜನೆ ಅಲ್ಲ. ದೆನ್ ವಾಟ್? ಇದು ರಾಜಕೀಯ ನಿಲುವಿನ ಪರೀಕ್ಷೆ, ಬಿಗ್ ಬ್ಲಾಸ್ಟ್ ಸ್ಟೋರಿ, ಅದರಲ್ಲಿ ಅನುಮಾನವೇ ಇಲ್ಲ. ರೈತರ ಕೃಷಿ ಭೂಮಿ ವರ್ಸಸ್ ಅಭಿವೃದ್ಧಿ. ಮತ್ತೆ ಕಿಡಿ ಕೊತ ಅಂತ ಹೊತ್ಕೊಂಡಿದೆ. 7.5 ಎಕರೆ ಭೂಮಿ, 7,500 ಎಕರೆ ಭೂಮಿ. ಎಸ್, 20,000 ಕೋಟಿ ಬಿಡದಿ ಯೋಜನೆ. ಅಂದ್ರೆ ಆ ಪ್ರೊಜೆಕ್ಟೆಡ್ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ 20,000 ಕೋಟಿ. ಅಧಿಕಾರದಲ್ಲಿದ್ದಾಗ ಬೆಂಬಲ ಕೊಡೋದು, ವಿಪಕ್ಷ ಸ್ಥಾನಕ್ಕೆ ಬಂದ್ರೆ ಪ್ರತಿಭಟನೆ ನಡೆಸೋದು. ಅಂದ್ರೆ ಕಳೆದ 20 ವರ್ಷಗಳಿಂದ ಇದೇ ನಡೀತಾ ಇದೆ. ಅವತ್ತು ಬಿಜೆಪಿ ಒಪ್ಪಿಗೆ ಕೊಟ್ಟಿತ್ತು, ಬಳಿಕ ಮೌನಕ್ಕೆ ಜಾರಿತ್ತು. ಯೋಜನೆ ಹಾಗೆ ಉಳಿದಿದೆ, ರಾಜಕೀಯ ನಿಲುವು ಮಾತ್ರ ಬದಲಾಗ್ತಾ ಇದೆ. ಆದ್ರೆ ಹೈರಾಣ ಆಗ್ತಾ ಇರೋದು ಯಾರು? ಅಲ್ಲಿಯ ಜನ, ಅಲ್ಲಿಯ ರೈತರು, ಅಲ್ಲಿಯ ಸ್ವಾಭಿಮಾನ ಮತ್ತು ಬದುಕನ್ನ ಗೌರವಿಸುವಂತ ಬಡಪಾಯಿಗಳು ಅಂತ ಹೇಳ್ಬೋದ್ರಿ. ಭೂಮಿ ಪುತ್ರರನ್ನ ಬಿಡದಿ ಯೋಜನೆಗೆ ಬೆಂಬಲ, ವಿರೋಧ, ರಾಜಕೀಯ ವಾಕ್ಸಮರ ನಡೀತಾ ಇದೆ. ಇಂತಹ ವ್ಯವಸ್ಥೆ ನಮಗ್ ಬೇಕಾ ಅನ್ನೋದನ್ನ ಇಡೀ ರಾಜ್ಯದ ಜನತೆ ಯೋಚನೆ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇಟ್ ಈಸ್ ನಾಟ್ ಓನ್ಲಿ ರಿಲೇಟೆಡ್ ಟು ಬಿಡದಿ, ಇಟ್ ಈಸ್ ರಿಲೇಟೆಡ್ ಟು ಅವರ್ ಸ್ಟೇಟ್, ಇಟ್ ಈಸ್ ರಿಲೇಟೆಡ್ ಟು ಅವರ್ ಅರ್ತ್, ಇಟ್ ಈಸ್ ರಿಲೇಟೆಡ್ ಟು ಅವರ್ ನೇಚರ್. ನಮ್ಮ ಪ್ರಕೃತಿಗೆ ಸಂಬಂಧಪಟ್ಟಿರುವಂತಹ ಸುದ್ದಿ ರೀ ಇದು. ನೀವು ಅಭಿವೃದ್ಧಿ ಅನ್ನುವ ಹೆಸರಿನಲ್ಲಿ ಏನ್ ಬೇಕಾದ್ರೂ ಮಾಡೋದು ನಡೆಯುತ್ತಾ? ನೀವು 70% ಜನ ಒಪ್ಪಿದ್ದಾರೆ, ಅಲ್ಲಿ ರೈತರು ಒಪ್ಪಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ ಆಡಳಿತ ಪಕ್ಷದವರು. ಹಂಗಿದ್ದ ಮೇಲೂ ಕೂಡ ಯಾಕೆ ನೀವು ಸಾರಾಸಗಟಾಗಿ ನೇರವಾಗಿ ನಿಮ್ಮ ವಿಚಾರವನ್ನ ಹೇಳ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ? ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ ಅಂತ ಕಳ್ಳಾಟ ಯಾಕೆ ಆಡ್ತಾ ಇದ್ದೀರಿ ಅನ್ನೋದು ಅತಿ ದೊಡ್ಡ ಪ್ರಶ್ನೆ ಆಗಿದೆ. ಎಸ್, ಈಗ ನಾವು ಈ ರಾಜಕೀಯ ಲೆಕ್ಕಾಚಾರವನ್ನೇ ಗಮನಿಸ್ತಾ ಹೋಗೋದಾದ್ರೆ 2006 ಈಗ 2026, ಈ 20 ವರ್ಷಗಳ ನಡುವೆ ರೆಡ್ ಝೋನ್ ಅಂತ ಅಲ್ಲಿ ಮುಂಚೆ ಏನು ಜಾರಿ ಮಾಡಿದ್ರು ಏರಿಯಾಗಳನ್ನು, ಭೂಮಿಯನ್ನು. ಈಗ ಇದ್ದಕ್ಕಿದ್ದಂತೆ ನಿಷೇಧವನ್ನು ತೆರವುಗೊಳಿಸ್ಬಿಟ್ಟಿದ್ದಾರೆ. ಅಂದರೆ ಇಲ್ಲಿವರೆಗೂ ಅಲ್ಲಿಯ ಜನ, ಅಲ್ಲಿಯ ರೈತರು
ತಮ್ಮ ಸ್ವಂತ ಬಳಕೆಗೆ, ಮಕ್ಕಳು ಮದುವೆಗೋ ವಿದ್ಯಾಭ್ಯಾಸಕ್ಕೋ ಸಾಲ ಸೋಲಕ್ಕೆ ಆ ಭೂಮಿನ ನಂಬಿಕೊಳ್ಳುವ ಹಾಗೆ ಇರಲಿಲ್ಲ. ಇಟ್ ವಾಸ್ ಡಿಕ್ಲೇರ್ಡ್ ಆಸ್ ರೆಡ್ ಝೋನ್. ಈಗ ಏಕಾಏಕಿ ನೀವು ತೆರವುಗೊಳಿಸ್ತಾ ಇದ್ದೀರಲ್ಲ, ಫಾರ್ ವಾಟ್ ರೀಸನ್ ಅನ್ನೋದು ಬಹುತೇಕರ ಪ್ರಶ್ನೆ. ನೋಡಿ, ಇಂತಹ ಫಲವತ್ತಾದ ಭೂಮಿ ಬೇಕಾಗಿದೆ ಯಾರಿಗೆ? ಈ ಯೋಜನೆಯನ್ನ ಸಾಕಾರಗೊಳಿಸಬೇಕು ಅನ್ನುವವರಿಗೆ, ಈ ಯೋಜನೆಯನ್ನ ಅನುಷ್ಠಾನಗೊಳಿಸಬೇಕು ಅನ್ನುವವರಿಗೆ. ಆದರೆ ಅಲ್ಲಿಯ ಜನತೆಯ ಕೂಗು ಕೇಳಿಸಲ್ವಾ? ಅವ್ರ ಕನ್ಸೆಂಟ್ ಇದ್ದುಕೊಂಡೇ ನಾವು ಮಾಡ್ತೀವಿ, ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ. ಎಲ್ಲೋ ಒಂದು ಕಡೆ, ಕೆಲವೊಂದು ಕಡೆ ಮಾತ್ರ ಇಲ್ಲಿ ಬಿಡದಿ ಯೋಜನೆಗೆ ನಿಷೇಧ ಇದೆ, ಅಥವಾ ಬಿಡದಿ ಯೋಜನೆಗೆ ಏನು ಹೇಳ್ತಾ ಇದ್ದಾರೆ, ರೆಡ್ ಸಿಗ್ನಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಬಹುತೇಕ ಮಂದಿ ಅಲ್ಲಿ ಬಿಡದಿಯ ಈ ಯೋಜನೆಗೆ ಹೂ ಅಂತಿಲ್ಲ. ಅದಕ್ಕೆ ಕಾರಣ, ಅದಕ್ಕೆ ಉದಾಹರಣೆ ಈ ರೈತರ ಪ್ರತಿಭಟನೆ. ಕಳೆದ ಒಂದೆರಡು ದಿನಗಳಿಂದ ನಡೀತಾ ಇಲ್ಲ ರೀ. 100 ದಿನಗಳು ಅಲ್ಲ, 200 ದಿನಗಳು ಅಲ್ಲ, 300 ದಿನಗಳು ಅಲ್ಲ. ಇನ್ನೊಂದು ಸ್ವಲ್ಪ ದಿವಸ ಬಂದ್ರೆ 500 ದಿನ ತಲುಪುತ್ತೆ. 470 ದಿನಗಳನ್ನ ದಾಟಿದೆ ಈ ಒಂದು ಪ್ರತಿಭಟನೆ, ಹೋರಾಟ. ಆದ್ರೆ ಅಲ್ಲಿ ಸಂಬಂಧಪಟ್ಟಂಥವ್ರು ಏನ್ ಹೇಳ್ತಿದ್ದಾರೆ? ಬರೀ ರಾಜಕೀಯ ಮೇಲಾಟ. ಅಯ್ಯೋ, ಇದು ಕುಮಾರಸ್ವಾಮಿ ಅವರೇ ಮುಂಚೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು, ಅವ್ರು ಕೂಸಿದು, ನಾವೀಗ ಬಳಸ್ತೀವಿ ಅಂದ್ರೆ ಅವ್ರಿಗೆ ಯಾಕ್ರಿ ಏನೋ ಹೊಟ್ಟೆ ಉರಿ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಒಂದು ನಾಟಕ ಅಂತ ಹೇಳ್ತಾ ಇದ್ದಾರೆ. ನಾಟಕವನ್ನು ಯಾರು ಆಡ್ತಿದ್ದಾರೆ? ಎಲ್ಲರೂ ಆಡ್ತಾ ಇದ್ದಾರೆ. ಅಂದ್ರೆ ಎರಡೂ ಪಕ್ಷದವರು ಕೂಡ ಆಡ್ತಾ ಇದ್ದಾರೆ, 3 ಪಕ್ಷದವರು ಆಡ್ತಾ ಇದ್ದಾರೆ. ಅಲ್ಲ, ನಿಮ್ಗೆ ನಿಜಕ್ಕೂ ಕೂಡ ಜನರ ಹಿತವೇ ಬೇಕಾಗಿದ್ದೇ ಆದಲ್ಲಿ ಒಂದು ನಿಲುವನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ವೈ ಯು ಆರ್ ಶೋಯಿಂಗ್ ಡ್ಯುಯಲ್ ಸ್ಟ್ಯಾಂಡರ್ಡ್? ಇಬ್ಬಗೆಯ ನೀತಿಯನ್ನು ಯಾಕೆ ಬಗಿತಾ ಇದ್ದೀರಿ ಅನ್ನೋ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇಲ್ಲ. ಉತ್ತರ ಕೊಟ್ಟರು ಹಾರಿಕೆ ಉತ್ತರ ಕೊಡೋದು, ಜಾಣ ನಡೆಯನ್ನ ಪ್ರದರ್ಶಿಸೋದು ಅಥವಾ ಜಾಣ ಕಿವುಡನ್ನ ಪ್ರದರ್ಶಿಸೋದು, ಅಷ್ಟನ್ನ ಮಾತ್ರ ಮಾಡ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು. ಇವ್ರನ್ನೆಲ್ಲ ನಾವು ಯಾಕೆ ಆಯ್ಕೆ ಮಾಡಿದ್ದೀವಿ, ಏನ್ ಕತೆ ಅನ್ನೋದ್ರ ಬಗ್ಗೆ ಚಿಂತನೆ ನಡಿಬೇಕಾಗಿದೆ. ನೀವು ಕೂಡ ರಿಯಾಲಿಟಿ ಚೆಕ್ನ ಅಶ್ವವೇಗ ನ್ಯೂಸ್ನಲ್ಲೂ ಕೂಡ ನೋಡಿದಿರಿ. ಅಲ್ಲಿಯ ಜನರನ್ನ ಸ್ವತಃ ಮಾತನಾಡಿಸಿದ್ದೀವಿ, ಅವರ ಮನದಾಳದ ಮಾತುಗಳನ್ನ ನಾವು ಕೇಳಿಸಿಕೊಂಡು ನಿಮ್ಮ ಮುಂದೆ ಪ್ರಸಾರ ಮಾಡಿದ್ದೀವಿ ಅಲ್ವೇ. ಆದರೆ ಕೆಲವೊಂದು ಧಮಕಿ ಹಾಕೋ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಪೊಲೀಸರಿಂದನೂ ಕೂಡ ಧಮಕಿ ಹಾಕಲಾಗ್ತಾ ಇದೆ ಅನ್ನುವ ಆರೋಪ ಪೊಲೀಸರ ಮೇಲೂ ಇದೆ, ಆಡಳಿತ ಪಕ್ಷದವ್ರ ಮೇಲೂ ಇದೆ, ಅಂದ್ರೆ ಶಾಸಕರ ಮೇಲೂ ಇದೆ. ಆದರೆ ಸದ್ಯದ ವಾತಾವರಣವನ್ನ ಆ ಬೆಂಕಿಯಲ್ಲಿ ಚಳಿ ಕಾಯಿಸ್ಕೊಳ್ಳೋದು ಹೆಂಗೆ ಅನ್ನೋದನ್ನ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ ಅನ್ನೋದು ಪ್ರಬಲ ಆರೋಪ. ಎಸ್, ಈಗ 2006-7ರಲ್ಲಿ ಏನಿತ್ತು? JDS ಮತ್ತು BJP ಸರ್ಕಾರ ಇತ್ತು ಅಲ್ವಾ? ಅಂದ್ರೆ ಮೈತ್ರಿ ಸರ್ಕಾರ ಇತ್ತು. JDS BJP ನೇತೃತ್ವದ ಸರ್ಕಾರ ಅಲ್ಲಿ ಬೆಂಬಲ ಕೊಟ್ಟಿತ್ತು. ಕಾಂಗ್ರೆಸ್ ಮಾತ್ರ ಅದಕ್ಕೆ ಏನ್ ಮಾಡ್ತು? ವಿರೋಧ ವ್ಯಕ್ತಪಡಿಸ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಇನ್ 2006 and 2007. ನಿಮ್ಗೆ ನೆನಪಿದೆ 2020. ಎಸ್, JDS BJP ಸರ್ಕಾರ ಬೆಂಬಲ ಕೊಟ್ಟಿತ್ತು, ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿತ್ತು. 9,000 ಎಕರೆ ಪ್ರದೇಶದಲ್ಲಿ ಜ್ಞಾನನಗರಿ ಯೋಜನೆ, ಅದಕ್ಕೆ ಬಿಡ್ ಪ್ರಾಜೆಕ್ಟ್ ಕೂಡ ಅಂತ ಹೇಳ್ತಾ ಇದ್ರು. 9,000 ಎಕರೆ ಪ್ರದೇಶದಲ್ಲಿ ಜ್ಞಾನನಗರಿ ಯೋಜನೆಗೆ ಪ್ರಸ್ತಾವನೆ ಇಟ್ಟಿತ್ತು. ಅದರ ತದನಂತರದಲ್ಲಿ ಅದು ಯಶಸ್ವಿ ಆಗಿಲ್ಲ, ಅದು ಬೇರೆ ವಿಚಾರ. ಬಿಡದಿ ಯೋಜನೆಗಾಗಿ ವಿಶ್ವಮಟ್ಟದಲ್ಲಿ ಟೆಂಡರ್ ಕೂಡ ಕರೆಯಲಾಗಿತ್ತು. ಈಗ AI ಜನರೇಟೆಡ್ ಸಿಟಿ ಆಗಬೇಕು ದೇಶದಲ್ಲಿ ಮೊದಲ ಬಾರಿಗೆ ಅನ್ನುವ ವಿಚಾರವನ್ನ ಇಟ್ಕೊಂಡು ಈಗ ಆಡಳಿತ ಪಕ್ಷ ಈ ಯೋಜನೆಗೆ ಕೈ ಹಾಕಿದೆ, ಮುಂದಾಗ್ತಾ ಇದೆ. ಆಗ ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ನಿಂದ ಪ್ರಬಲ ವಿರೋಧ. ಇದು ರೈತರ ವಿರುದ್ಧವಾದಂಥ ನೀತಿ, ರೈತ ವಿರೋಧ ಯೋಜನೆ ಅನ್ನೋದನ್ನ ಬಹಳ ಪುಂಖಾನುಪುಂಖವಾಗಿ ಹೋರಾಟ ಮಾಡಿದ್ರು. ಈಗ ಆ ಪಕ್ಷದಲ್ಲಿರೋರು ಈ ಪಕ್ಷದಲ್ಲಿದ್ದಾರೆ, ಈ ಪಕ್ಷದಲ್ಲಿರೋರು ಆ ಪಕ್ಷದಲ್ಲಿದ್ದಾರೆ. ಆದ್ರೆ ಹೆಸರಿಗೆ ಮಾತ್ರ ಪಕ್ಷ ಅಂತ ಇದೆ ಅಲ್ವಾ? ರಾಜಕೀಯದಲ್ಲೆಲ್ಲವೂ ಮಾಮೂಲು ಅಂತ ಹೇಳ್ಬಿಟ್ಟು ಒಂದು ತೇಪೆ ಸಾರಿಸ್ಬಿಟ್ರೆ ಮುಗಿದೋಯ್ತು. ರಿಯಲ್ ಎಸ್ಟೇಟ್ ದಂಧೆ ಅಂತ ಕಾಂಗ್ರೆಸ್ ಅಕ್ಷರಶಃ ಟೀಕೆ ಮಾಡಿತ್ತು ಮುಂಚೆ. ಈಗಲೂ ಕೂಡ ಅದೇ ಟೀಕೆ ಬೇರೆಯವರಿಂದ ವ್ಯಕ್ತವಾಗ್ತಾ ಇದೆ. ಸಿದ್ದು CM ಆದಾಗ ಬಿಡದಿ ಯೋಜನೆಗೆ ಮತ್ತೆ ಜೀವ ಬಂತು. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಲದಲ್ಲಿ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂತು. ಆದ್ರೆ ಈಗ ಅದು ಯಾವ ರೀತಿ ಪೋರ್ಟ್ರೇ ಆಗ್ತಾ ಇದೆ ನೋಡೋಣ. GBRD ಅಲ್ಲಿ ಬಿಡದಿ ಸ್ಮಾರ್ಟ್ ಟೌನ್ಶಿಪ್ ಜಾರಿ ಆಗ್ಲಿಕ್ಕೆ ಈಗ ಎಲ್ಲ ಸಿದ್ಧತೆಗಳು ನಡೀತಾ ಇದ್ದಾವೆ. GBRD ಅಲ್ಲಿ ಬಿಡದಿ ಸ್ಮಾರ್ಟ್ ಟೌನ್ಶಿಪ್ ಜಾರಿ ಆದ್ರೆ ಏನ್ ಅನುಕೂಲ ಆಗುತ್ತೆ ಅಲ್ಲಿಯ ಜನತೆಗೆ? ಬರೀ ಬೆಂಗಳೂರನ್ನು ಗಮನದಲ್ಲಿಟ್ಕೊಂಡು ಆ ಕ್ಷೇತ್ರದ ಜನತೆ ಯಾಕೆ ಹೈರಾಣ ಆಗ್ಬೇಕು? ಆ ಕ್ಷೇತ್ರದ ಜನತೆ ಯಾಕೆ ಭೂಮಿಯನ್ನ ಬಿಟ್ಕೊಡ್ಬೇಕು? ಅವ್ರಿಗೆ ಆಗುವಂತ ಲಾಭ ಏನು? ಇನ್ನು ಕೆಲವರು ಕೇಳ್ತಾರೆ, ಇಲ್ಲಿ ನೀವು ಬಿಡದಿ ಯೋಜನೆ ಟೌನ್ಶಿಪ್ ಅಂತ ಮಾಡಿದಾಗ ದೊಡ್ಡದಾಗಿ
ITBT ಸಿಟಿ ಅಂತ ಕರೆಸಿಕೊಳ್ಳುವಾಗ, AI ಚಾಲಿತ ನಗರ ಅಂತ ಕರೆಸಿಕೊಳ್ಳುವಾಗ ದೇಶದಲ್ಲಿ ಹೆಮ್ಮೆ ಬರುತ್ತೆ. ಆದರೆ ಆ ಕ್ಷೇತ್ರದ ಜನತೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಬೇಕಾ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇದ್ದಾವೆ. ಇನ್ನೂ ಹಲವರಿಗೆ ಎಸ್ ಲೆಟ್ಸ್ ಗೋ ಫಾರ್ ದ ಪಾಯಿಂಟ್ಸ್. ಕುಮಾರಸ್ವಾಮಿ ಕನಸಿನ ಕೂಸಾಗಿದ್ರು ಕೂಡ ಈಗ JDS ಪ್ರಬಲ ಆಕ್ಷೇಪವನ್ನ, ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. HD ಕುಮಾರಸ್ವಾಮಿ ಅವರ ಯೋಜನೆ ಕೂಸಾಗಿದ್ದು ನಿಜ. ಯೋಜನೆಯ ವಿರುದ್ಧ ಬೀದಿಗಿಳಿದು HD ಕುಮಾರಸ್ವಾಮಿ 2013ರಲ್ಲಿ ಹೋರಾಟಕ್ಕೆ ಮುಂದಾದ್ರು. ಅಂದ್ರೆ ಈ ಬಿಡದಿ ದಂಗಲ್ ದ್ವಂದ್ವ ನಿಲುವುಗಳು ಹೆಂಗಿದಾವೆ ಅಂತ, ನೀವು ಯಾರು ನಮ್ಮ ರಕ್ಷಣೆಗಿದ್ದಾರೆ, ಯಾರು ನಮ್ಮ ಒಳಿತಿಗಿದ್ದಾರೆ, ಯಾರು ನಮ್ಮ ಅಭಿವೃದ್ಧಿಗಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಖಂಡಿತ ಉತ್ತರ ಸಿಗೋದಿಲ್ಲ. ಯು ವಿಲ್ ಗೆಟ್ ಕನ್ಫ್ಯೂಸ್ಡ್. ಆದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ, ಇವರು ಯಾರೂ ಕೂಡ ನಮ್ಮ ಪರವಾಗಿಲ್ಲ, ಇವರು ತಮ್ಮ ಅಧಿಕಾರಕ್ಕೋಸ್ಕರ, ತಮ್ಮ ಹಪಹಪಿಗೋಸ್ಕರ ಮಾತ್ರ, ಅಧಿಕಾರದ ಹಪಹಪಿಗೋಸ್ಕರ, ತಮ್ಮ ಸ್ವಾರ್ಥಕ್ಕೆ ಮಾತ್ರ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸಮರೈಸ್ ಮಾಡಬಹುದು. 2023ರಲ್ಲಿ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗುತ್ತೆ. ಆಗ ಬಿಡದಿ ಟೌನ್ಶಿಪ್ಗೆ ವೇಗ ಪಡೆದುಕೊಳ್ಳುತ್ತೆ. ಯಾರಿಂದ? ಎಸ್, DK ಶಿವಕುಮಾರ್ ಇದನ್ನು ಬಹಳ ಪ್ರತಿಷ್ಠೆಯಾಗಿ, ಟೊಂಕ ಕಟ್ಟಿ, ಬದ್ಧತೆಯಿಂದ ಇದನ್ನು ಮುನ್ನೆಲೆಗೆ ತೆಗೆದುಕೊಂಡು ಬರ್ತಾರೆ. ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್, GBIT ಅಲ್ವಾ? ಓಕೆ, A1 ನಗರ ಆಗಬೇಕು, AI ನಗರ ಆಗಬೇಕು. ಆದರೆ ನಮ್ಮ ಜನಕ್ಕೆ ಆಗುವಂಥ ಲಾಭ ಏನು ಅಂತ ನೋಡಿದಾಗ ಎಸ್, ಅದನ್ನು ಕೂಡ ಮಾತನಾಡೋಣ. 7,500 ಎಕರೆ ಪ್ರದೇಶದಲ್ಲಿ ಯೋಜನೆ ಜಾರಿಗೊಳಿಸಲು ಈಗ ಕಾಂಗ್ರೆಸ್ ಸಿದ್ಧ ಆಗ್ಬಿಟ್ಟಿದೆ. ಟೈಮ್ ಒಂದೇ ಬೇಕಾಗಿರೋದು, ಯಾರನ್ನ ಕೇಳೋದು ಬಿಡೋದು ಅಂತ ಏನಾದ್ರು ಇದೆಯಾ ಅಂತ ನೋಡಿದಾಗ ಎಲ್ಲ ಒಪ್ಪಿಗೆ ಮೇಲೆ ಆಗ್ತಾ ಇದ್ದಾರೆ. 70% ಒಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಐ ಕೋಟ್ ದ ಪಾಯಿಂಟ್, ಹೇಳ್ತಾ ಇದ್ದಾರೆ. ಬಟ್ ವಾಟ್ ಇಸ್ ದ ರಿಯಾಲಿಟಿ ಅನ್ನೋದ್ರ ಬಗ್ಗೆ ಇನ್ನು ಸಮಯನ ಉತ್ತರ ಕೊಡುತ್ತೆ. ಆದ್ರೆ ಈಗ JDS ಹಾಗೂ ಬಿಜೆಪಿಯಿಂದ ತೀವ್ರ ಆಕ್ಷೇಪ. ಈ ಟೌನ್ಶಿಪ್ ಜಾರಿ ಆದ್ರೆ ಇದರ ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಅನ್ನೋದಷ್ಟೇ ಅವರ ಚಿಂತನೆ. ಆಮೇಲೆ HD ಕುಮಾರಸ್ವಾಮಿಯಿಂದ ಬೀದಿಗಿಳಿದು ಈಗ ಹೋರಾಟ ನಡೀತಾ ಇದೆ. ನಿಮಗೂ ಕೂಡ ಈಗ ಗೊತ್ತಿರುವಂತ ಸಮಾಚಾರ. ಆದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶಗಳೇನು ಗೊತ್ತೇನು? ನಮ್ಮ ಬೆಂಗಳೂರಿಗೆ, ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ತುಂಬಾ ಸಮೀಪದಲ್ಲಿರುವಂತಹ ಬಿಡದಿ ಮತ್ತು ಅದರ ಸುತ್ತಮುತ್ತ ಹಾಲು, ಹಣ್ಣು, ತರಕಾರಿ, ಅದರ ಜೊತೆಗೆ ರೇಷ್ಮೆ, ಇವೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ರವಾನೆ ಆಗ್ತಾ ಇದೆ. ಆಮೇಲೆ ಇಷ್ಟು ಸಾವಿರಾರು ಎಕರೆ ಪ್ರದೇಶದಲ್ಲಿ 7,500 ಎಕರೆ ಪ್ರದೇಶ, ಆ ಫಲವತ್ತಾದ ಭೂಮಿಯನ್ನ ವಶಪಡಿಸಿಕೊಂಡು ನೀವು ಕಾಂಕ್ರೀಟ್ ಕಾರ್ಡ್ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಅದು ಕಾಂಕ್ರೀಟ್ ಕಾರ್ಡ್ ಅಂತ ಹೇಳೋದು. ಆದರೆ ಕಾಂಕ್ರೀಟ್ ಕಾರ್ಡು ಅಂತಾನೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಕಾರಣ ಏನು? ಅಲ್ಲೇನು ಗಿಡ ಮರಗಳನ್ನು ಬೆಳೆಯೋ ಪ್ರೋಗ್ರಾಮ ಮಾಡ್ತಾ ಇದ್ದಾರೆ, ಅದನ್ನ ಕಡಿತಾ ಇದೀವಿ ಸ್ವಾಮಿ. ಹಿಂಗಾಗಿ ಏನಾಗುತ್ತೆ? ಅಂತರ್ಜಲ ಕುಸಿತ ಕಾಣುತ್ತೆ, ನೀರಿನ ಸ್ಕ್ಯಾರ್ಸಿಟಿ, ಅಭಾವ ಸೃಷ್ಟಿಯಾಗುತ್ತೆ, ಆಹಾರದ ಅಭದ್ರತೆ ಸೃಷ್ಟಿಯಾಗುತ್ತೆ. ಕೃಷಿ ಎಲ್ಲಿ ಮಾಡ್ತೀರಾ? ಖುಷಿಯಾಗಿರ್ಲಿಕ್ಕೆ ಕೃಷಿ ಬೇಕಲ್ವಾ? ಈಗ ಮೊದಲೇ ಒಂದಿಷ್ಟು ಅಂಕಿಅಂಶಗಳು ಹೇಳೋ ಪ್ರಕಾರ ಮುಂದಿನ ಕೆಲವು ವರ್ಷಗಳಲ್ಲಿ ರಾಜ್ಯ ರಾಜಧಾನಿಯಲ್ಲಿ ಆಹಾರಕ್ಕೆ ಅಭಾವ ಸೃಷ್ಟಿಯಾಗುತ್ತೆ ಅನ್ನುವ ಮಾಹಿತಿ ಇದೆ. ಪರಿಸರವಾದಿಗಳು ಕೂಡ ಇದೇ ಕಾರಣವನ್ನ ಮುಂದಿಟ್ಕೊಂಡು ಈ ಬಿಡದಿ ಯೋಜನೆ ನೋಡ್ರಿ ಎಂಥ ಹಚ್ಚ ಹಸಿರಾಗಿದೆ. ಹಾಗಾದ್ರೆ ಅಭಿವೃದ್ಧಿನೇ ಆಗ್ಬಾರ್ದಾ? ಮುಂಚೆ ನೀವಿದ್ದಂಥ ಜಾಗ, ಈಗ ನಾವಿರುವಂಥ ಜಾಗ, ಬೆಂಗಳೂರು ಏರ್ಪೋರ್ಟ್ ಜಾಗ, ಅವೆಲ್ಲ ಆಗ್ತಿತ್ವೇನ್ರಿ? ಇಷ್ಟೆಲ್ಲ ಡೆವಲಪ್ ಆಗ್ತಿತ್ತಾ? ಅಯ್ಯೋ ಸಾಕು ಸ್ವಾಮಿ, ಈಗ ಅಭಿವೃದ್ಧಿ ಆಗಿರೋದು. ಸದ್ಯಕ್ಕೆ ಹೊಟ್ಟೆಗೆ ತಿನ್ನಕ್ ಅನ್ನ ಇಲ್ಲದೆ ಹೋದ್ರೆ ಯಾವ್ದ್ರಿಂದ ಡೌನ್ಲೋಡ್ ಮಾಡ್ಕೋತೀರಾ? ಯಾವ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ನಮ್ಗೆ ಊಟ ಹಾಕುತ್ತೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ಡಿಸ್ಕಸ್ಡ್ ಅಂಡ್ ನೋಟೆಡ್. ಇದಾಗಬೇಕಾಗಿದೆ. ಇದಕ್ಕೆ ಇಷ್ಟು ಕರೆಕ್ಟು ರಾಜಕಾರಣ ಮಾಡ್ತಾ ಇರೋದು ಈ ರಾಜಕೀಯ ವ್ಯಕ್ತಿಗಳು, ಅದನ್ನ ಬಿಟ್ಟು ಬೇರೆ ಏನಾದರೂ ಮಾಡ್ತಾರೇನೋ ಇಲ್ಲ. ದಟ್ ಇಸ್ ದೇರ್ ಫಂಡಮೆಂಟಲ್ ರೈಟ್. ನಮ್ಮ ಉಸಿರು, ನಮ್ಮ ರಕ್ತ, ನಮ್ಮ ಬ್ಲಡ್ ಅಂತ ಹೇಳ್ತಿರ್ತಾರಲ್ಲ, ಅದು ಅವ್ರಿಗೆ ರಾಜಕಾರಣ. ಅಷ್ಟು ಮಸುಕಾಗಿದೆ ಅಭಿವೃದ್ಧಿ ಅನ್ನೋದು, ಅಷ್ಟು ಮಂಕ್ ಮಾಡಿಸುತ್ತೆ ಇಂಥ ಒಂದು ಅಧಿಕಾರ ಅಥವಾ ಪವರ್ ಅನ್ನೋದಕ್ಕೆ. ಇದಕ್ಕಿಂತ ಜ್ವಲಂತ ಉದಾಹರಣೆ ಬೇಕಾಗಿಲ್ಲ. ಇಲ್ಲಿ ನಿಜವಾದ ರೈತರು ಬಂದು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಅವರು ನಿಜವಾದ ರೈತರಲ್ಲ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಪವರ್ ಇನ್ ದೇರ್ ಹ್ಯಾಂಡ್ಸ್. ಅದಕ್ಕೆ ಪುಷ್ಟಿ ಕೊಡುವಂಗೆ ಈಗ JDS ಮತ್ತು BJP ಅವ್ರಿಗೆ ಸಾಥ್ ಕೊಡ್ತಾರೆ ಅಂತ ಅಂದ್ಕೊಳ್ಳೋಣ. ಆದ್ರೆ ಅವ್ರನ್ನ ಹೆಂಗ್ ನಂಬೋಣ? ಮುಂಚೆ ಏನಾದ್ರು ಅವರು ಜನರ ಪರವಾಗಿದ್ರ ಅವಾಗ ಅಸ್ತು ಅಂತಾರೆ, ಅವಾಗ ತಥಾಸ್ತು ಅಂತಾರೆ. ಈಗ ಸರಿ ಇಲ್ಲ ಅಂತೀರಾ, ಈಗ ನಾಸ್ತಿ ಅಂತೀರಾ. ಇಂಥ ಡಬಲ್ ನಾಲ್ಗೆ ಇರುವಂಥ, ಡಬಲ್ ಗುಂಡಿಗೆ ಇರ್ಬೇಕ್ರಿ, ಡಬಲ್ ನಾಲ್ಗೆ ಇರೋದಲ್ಲ ಅಲ್ವಾ? ಆ ಡಬಲ್ ಗುಂಡಿಗೆ ಇರೋದು ಪ್ರಾಮಾಣಿಕ ರೈತರಿಗೆ. ಆ ಗುಂಡಿಗೆ ಹೊಡೆಯೋಕೆ ನೀವು ನಿಮ್ಮ ಎರಡೆರಡು ನಾಲ್ಗೆಗಳನ್ನು, ಡಬಲ್ ನಾಲ್ಗೆಗಳನ್ನು ಬಳಸ್ತಿರಲ್ಲ. ಇದು
ಎಷ್ಟರ ಮಟ್ಟಿಗೆ ಸರಿ, ಹೌ ಫೇರ್ ಇಟ್ ಈಸ್ ಅನ್ನೋದು ರಾಜ್ಯದ ಜನತೆ ಕೂಡ ಪ್ರಶ್ನೆ ಮಾಡುವಂಥ ವಿಚಾರ ಆಗಿದೆ. ನೋ ಡೌಟ್ ಎಟ್ ಆಲ್. ಎಸ್, ದಿಸ್ ಇಸ್ ಅಬೌಟ್ ಬಿಡದಿ ಟೌನ್ಶಿಪ್ ಆ್ಯಂಡ್ ಅವರ್ ಲೀಡರ್ಸ್ ಡಬಲ್ ಫೇಸಸ್. ನಮ್ಮನ್ನ ಆಳುವ ನಾಯಕರ ದ್ವಿಮುಖ ನೀತಿ, ಎರಡು ಮುಖ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಎಸ್, ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪ್ ಸ್ಟೋರಿ. ಎರಡನೇ ಟಾಪ್ ಸ್ಟೋರಿ ನಂಬರ್ 2. ಉಪ ಪ್ರಧಾನಿ ಅಮಿತ್ ಶಾ. ಉಪ ಪ್ರಧಾನಿ, ಅವರು ಗೃಹ ಮಂತ್ರಿ ಅಲ್ವಾ? ಆ ಕನ್ಫ್ಯೂಷನ್ ಆ್ಯಂಡ್ ಕ್ಯೂರಿಯಾಸಿಟಿ ಹಾಗೆ ಇರಲಿ, ಅದರ ಬಗ್ಗೆ ನೋಡೋಣ.